ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವಾಗ ಮಾಡ್ತಿರೋ ರೆಸಿಪಿ ಏನು ಅಂದರೆ, ಇದು ಹೆಸರುಬೇಳೆ ಕೋಸಂಬರಿ. ರಾಮನವಮಿ ಅಲ್ವಾ ಇವಾಗ ಹಬ್ಬ, ಶ್ರೀರಾಮನವಮಿ, ಅದಕ್ಕೆ ನಾನಿದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಕೋಸಂಬರಿ ಕಡಲೆಬೇಳೆಯಲ್ಲೂ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ ಈ ರೆಸಿಪಿ ನೋಡಿ. ಈ ರೆಸಿಪಿ ಮಾಡೋಕ್ಕೆ ತುಂಬ ಸುಲಭ, ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ. ನಾನು ಒಂದೊಂದಾಗಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಇವಾಗ 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ, ಅದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೆನೆಸ್ತಾ ಇದ್ದೀನಿ. 1-2-3 ಗಂಟೆ ಟೈಮು ನೆನೆಸ್ಕೋಬೇಕಿದು. ಇವಾಗ ನೆನೆಯೋಕ್ಕೆ ಬಿಟ್ಟಿದ್ದೀನಿ ನೋಡಿ, ನೀರು ಹಾಕಿ ನೆನೀತಾ ಇದೆ. ಇವಾಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ನೋಡಿ. ಸೌತೆಕಾಯಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟು ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಕ್ಯಾರೆಟ್ ಒಂದು ಬಟ್ಲು, ಮತ್ತು ತೋರಿಸ್ತೀನಿ ನೋಡಿ, ಸ್ವಲ್ಪ ಒಂದು ಬಟ್ಲು ಕೊಬ್ಬರಿ, ಇದು ತುರಿದು ಇಟ್ಕೊಂಡಿರೋ ಮಾವಿನಕಾಯಿ ಒಂದು ಬಟ್ಲು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪಾದಮೇಲೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಇಲ್ಲಿದೆ ನೋಡಿ. ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮತ್ತು ಇಂಗು ಎರಡೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಬಾಯಿಗೆ ಸಿಗಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕೋಸಂಬರಿಗೆ ಇದು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಇಂಗು ಸೇರಿಸಿದ್ದೀನಿ ಜಾರಿಗೆ, ಅದು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅದು ಸ್ವಲ್ಪ ಬಿಸಿ ಆದ ಮೇಲೆ 1/2 ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ. 1/2 ಟೇಬಲ್ ಸ್ಪೂನ್ ಸಾಸಿವೆ ಆದಮೇಲೆ ಅದು ಚಟಪಟ ಅಂತ ಸಿಡಿದ ಮೇಲೆ 1/2 ಟೇಬಲ್ ಸ್ಪೂನ್, ಇವಾಗ ತೋರಿಸ್ತೀನಿ ನೋಡಿ, ಅದು ಚಟ್ಪಟ ಅಂತ ಸಿಡಿತಾ ಇದೆ. ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ನೋಡಿ, ಇವಾಗ ಗೊತ್ತಾಗುತ್ತೆ ನಮಗೇ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಳ್ಳಿ. ಇವಾಗ ನೋಡಿ ಅದು ಚಟಪಟ ಅಂತ ಸಿಡಿದ ಮೇಲೆ 1/2 ಟೇಬಲ್ ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ. ಇದು ಯಾಕೆ ಸೇರಿಸ್ತೀನಿ ಅಂತಂದರೆ, ನಮ್ಮಮ್ಮ ಎಲ್ಲ ಅಡುಗೆಗೂ ತುಂಬ ರುಚಿಯಾಗಿರುತ್ತೆ ಅಂತ ಬಳಸ್ತಾಯಿದ್ರು. ಅದೇ ಅಭ್ಯಾಸ ನಾನು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ಸಣ್ಣ ಉರಿಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಈ ಥರ ನೋಡಿ ಕೈ ಆಡಿಸ್ತಾ ಇರಬೇಕು. ಆಮೇಲೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಇಂಗು, ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಏನು ಅಂತಂದರೆ, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು, ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂತಂದರೆ ಘಾಟ್ ಬಂದುಬಿಡುತ್ತೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ನೀರು ಹಾಕಿ ನೆನೆಸ್ಕೊಂಡಿರೋದು, ಬೊಗ್ಗಿಸ್ಕೊಂಡಿದ್ದೀನಿ ನೀರೆಲ್ಲ ನೆನೆಸಿರೋದು. ಇವಾಗ ಅದಕ್ಕೆ ಇದು ಸೇರಿಸಿದ್ದೀನಿ, ಸೌತೆಕಾಯಿ 1/2 ಬಟ್ಲು, ಮತ್ತು ಕ್ಯಾರೆಟ್ 1/2 ಬಟ್ಲು ಸೇರಿಸ್ತಾ ಇದ್ದೀನಿ. ನೋಡಿದ್ರಾ, ಕ್ಯಾರೆಟ್ 1/2 ಬಟ್ಲು ಸೇರಿಸಿದ್ದು. ಮತ್ತು ಇವಾಗ ನಾನು ಹಸಿ ಕೊಬ್ಬರಿ ಕಾಯಿ ತುರಿ ಇರುತ್ತಲ್ಲ, ಅದು 1/2 ಬಟ್ಲು ಸೇರಿಸ್ತಾ ಇದ್ದೀನಿ. ಅದೊಂದು 1/2 ಬಟ್ಲಾದಮೇಲೆ, ಮತ್ತು ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಹಾಕಿದ್ರೇ ತುಂಬ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಬೇಕೋ ಆಗಿರುತ್ತೆ ಅಂತ. ಅದೇನು ಅಂತಂದರೆ, ರುಚಿ ನಿಮ್ಗೆ ಅಷ್ಟು ಸಡನ್ನಾಗಿ ಗೊತ್ತಾಗಿಲ್ಲ ಅಂದರೆ ರುಚಿ ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಬೋದು. ಇವಾಗ ಏನು ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ಒಗ್ಗರಣೆ ಹಾಕಿದ್ನಲ್ಲ ಆವಾಗಲೇ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು, ಅದೇ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಇಂಗು ಪೇಸ್ಟ್ ಮಾಡಿದ್ದು, ಅದನ್ನು ಒಗ್ಗರಣೆ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ, ಅದೇ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಕಡೆ ಚೆನ್ನಾಗಿ ಎಲ್ಲ ಮಿಕ್ಸಾಗಿ ಆ ಬೌಲಲ್ಲಿ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇನ್ನೊಂದು ಪದಾರ್ಥ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಆಯ್ತಲ್ಲ, ನಾನು ಇನ್ನೊಂದು ಪದಾರ್ಥ ತೋರಿಸ್ತೀನಿ ನೋಡಿ. ಅದು ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ತೋರಿಸ್ತಾ ಇರೋದು ದಾಳಿಂಬೆ. ಇದು
ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ರುಚಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕೆ ಇನ್ನೆಷ್ಟು ಚೆನ್ನಾಗಿರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ. ಇದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಇನ್ನಷ್ಟು ವೀಡಿಯೋಸು ನಿಮಗೆ ರೆಸಿಪಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.